ಶ್ರೀ ಗುರುಭ್ಯೋ ನಮಃ. ಹಿಂದೆ ಗಣಪತಿ ಸ್ತೋತ್ರವನ್ನು ತತ್ವಸುವಾಲಿಯ ನೋಡೋದ್ರ ಮೂಲಕ ತತ್ವಸುವಾಲಿಯನ್ನು ಶುರು ಮಾಡಿದ್ವಿ. ಇವತ್ತು ದಾಸರಾಯರು ಎಲ್ಲ ಗ್ರಹಗಳನ್ನು ಸ್ತೋತ್ರ ಮಾಡಿರೋದನ್ನ ಹೇಗೆ ಅಂತ ನೋಡೋಣ. ವಾದಿರಾಜರೇ ಹೇಳಿದ್ದಾರೆ, ಹರೇರನುಗ್ರಹಾರ್ಥಾಯ ಶತ್ರುಣಾಂ ನಿಗ್ರಹಾಯ ಚ ಗ್ರಹಸ್ತೋತ್ರಂ ಸದಾ ಪಠೇತ್ ಅಂತ. ಹಾಗಾಗಿ ಗ್ರಹಗಳಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಚಿಂತನೆ ಮಾಡೋದ್ರಿಂದ ನಾವು ನಮ್ಮ ಸಾಧನೆಗೆ ಪ್ರತಿಬಂಧಕವಾದ ಅನೇಕ ದೋಷಗಳನ್ನು ತಡಿಬಹುದು, ನಿವಾರಣೆ ಮಾಡ್ಕೋಬಹುದು. ಹಾಗಾಗಿ ಈ ಗ್ರಹ ಸ್ತೋತ್ರಗಳ ಚಿಂತನೆಯನ್ನ ಮಾಡೋಣ. ಅದರಲ್ಲಿ ಮೊದಲಿಗೆ ಸೂರ್ಯದೇವರ ಸ್ತೋತ್ರ. ಆದಿತ್ಯತೋತ್ಪಾದ ಯುಗಳಕ್ಕೆ ಅಭಿವಾದನವ ಮಾಳ್ಪೆ ಅನುದಿನದಿ ಸಜ್ಜನರಾಧಿವ್ಯಾಧಿಗಳ ಕಳೆದು ಸುಖವೀಯೋ. ಆದಿತ್ಯ ಅಂತ ಸೂರ್ಯನಿಗೆ ಕರಿತೀವಿ, ಗೊತ್ತಿದೆ. ಅವನನ್ನು ಪ್ರಾರ್ಥನೆ ಮಾಡ್ತಾರೆ. ತ್ವತ್ಪಾದ ಯುಗಳಕ್ಕೆ, ನಿನ್ನ ಪಾದ, ನಿನ್ನ ಎರಡೂ ಪಾದಗಳಿಗೆ ಅಭಿವಾದನವ ಮಾಳ್ಪೆ, ನಮಸ್ಕಾರ ಮಾಡ್ತೀನಿ. ಅನುದಿನ, ಯಾವಾಗ? ನಿರಂತರವಾಗಿ. ನಮಗೆ ಗೊತ್ತಿದೆ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಹೇಳಿರೋ ಹಾಗೆ ನಾವಂತೂ ಸೂರ್ಯನ ಅಂತರ್ಯಾಮಿಯಾದ ಭಗವಂತನ ಚಿಂತನೆ ಇಲ್ಲದೆ ಇರೋ ಹಾಗೆ ಇಲ್ಲ. ಹಾಗಾಗಿ ನಿರಂತರ ಸೂರ್ಯಾಂತರ್ಗತನ ಚಿಂತನೆ ನಮಗೆ ಅವಶ್ಯಕ. ಹಾಗಾಗಿ ನಿನ್ನನ್ನು ಅನುದಿನ ನಿನಗೆ ನಮಸ್ಕಾರ ಮಾಡ್ತೀನಿ. ನೀ ಏನ್ ಮಾಡಬೇಕು? ಸಜ್ಜನರ ಆದಿವ್ಯಾಧಿಗಳ ಕಳೆದು ಸುಖವೀಯೋ. ಸಜ್ಜನರಿಗೆ ಬರುವಂತಹ ಆದಿ ಮತ್ತು ವ್ಯಾಧಿ, ದೇಹಜನ್ಯವಾದ್ದು ವ್ಯಾಧಿ, ಪ್ರಾರಬ್ಧ ಕರ್ಮದಿಂದ ಮನೋವಿಕಾರವಾಗಿ ಕಾಡುವುದು ಆದಿ. ಇವೆರಡನ್ನೂ ಕೂಡ ಪರಿಹಾರ ಮಾಡು ಅಂತ ಹೇಳಿ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಶಾಸ್ತ್ರವಾಕ್ಯ. ಆದಿತ್ಯ ಹೃದಯ ಕೂಡ ಹಾಗಾಗಿಯೇ ಸೂರ್ಯನ ಸ್ಮರಣೆಯನ್ನ ವಿಶೇಷವಾಗಿ ಆರೋಗ್ಯಪ್ರದ ರೂಪದಿಂದ ಹೇಳಲ್ಪಟ್ಟಿದೆ. ಹಾಗಾಗಿ ಸಜ್ಜನರ ಆದಿವ್ಯಾಧಿಗಳು, ಮನೋವಿಕಾರಗಳೇ ಆಗಲಿ, ದೇಹಗತ ಪಾಪಗಳ ಮೂಲಕ ಬರೋ ವ್ಯಾಧಿಗಳೇ ಆಗಲಿ, ಇವೆಲ್ಲವನ್ನು ಪರಿಹಾರ ಮಾಡುವಂತ ಸೂರ್ಯನನ್ನ ಕೇಳ್ಕೊತಾ ಇದ್ದಾರೆ. ಸುಖವೀಯೋ, ಈ ಮೂಲಕ ನಮಗೆ ಸುಖವನ್ನ ಕೊಡು. ಸಂಜ್ಞಾರಮಣ ನಿನಗೆ ವಿಜ್ಞಾಪಿಸುವೆನು, ಸರ್ವಜ್ಞ ನೀನೆಂದು ಸರ್ವತ್ರ ಎನಗೆ ಬ್ರಹ್ಮಜ್ಞಾನ ಭಕುತಿ ಕರುಣೀಸು. ಇವನ್ ಸಂಜ್ಞಾರಮಣ ಅಂದರೆ ಸೂರ್ಯ ಅನ್ನೋನು ಸಂಜ್ಞಾ ಅನ್ನೋ ದೇವತೆಯ ಒಡೆಯ. ಸಂಜ್ಞೆ ಅನ್ನೋಳು 20ನೇ ಕಕ್ಷೆಯಲ್ಲಿ ಬರುವ ದೇವತೆ. ಅವಳ ಒಡೆಯನಾಗಿ 12ನೇ ಕಕ್ಷದಲ್ಲಿದ್ದು ಬಹಳ ದೊಡ್ಡ ಮಟ್ಟದ ಕಾರ್ಯವನ್ನ ಭಗವತ್ ಸೇವಾ ರೂಪದಲ್ಲಿ ಮಾಡ್ತಿರೋನು ಸೂರ್ಯ. ಅಂತಹ ನಿನಗೆ ವಿಜ್ಞಾಪಿಸುವೇನು, ನಿನ್ನಲ್ಲಿ ಬೇಡ್ಕೊಳ್ತೇನೆ. ಸರ್ವಜ್ಞ ನೀನೆಂದು. ಯಾಕೆ ನಿನ್ನನ್ನು ಕೇಳ್ಕೊಳ್ತೀನಿ ಅಂದ್ರೆ ನೀನು ಸರ್ವಜ್ಞ, ಎಲ್ಲವನ್ನೂ ತಿಳಿದವನು, ಅಂದ್ರೆ ಇಡೀ ಜಗಚ್ಚಕ್ರವನ್ನೇ ನಡೆಸ್ತಿರೋ ಅಂತ ಮಹಾನುಭಾವ. ಅಂತಹ ಸರ್ವಜ್ಞನಾದ ನಿನಗೆ ಸರ್ವತ್ರ ಎನಗೆ, ಏನಂತ ಕೇಳ್ಕೊಳ್ತಾ ಇದ್ದೀನಿ? ಸರ್ವತ್ರ ಎನಗೆ ಬ್ರಹ್ಮಜ್ಞಾನ ಭಕುತಿ ಕರುಣೀಸು. ಎಲ್ಲ ಕಡೆ ಭಗವಂತನ ವ್ಯಾಪಾರವನ್ನ ನೋಡುವಂತ ಶಕ್ತಿ. ಸರ್ವತ್ರ ಭಗವಜ್ಞಾನ ಅಂದ್ರೇನು? ಎಲ್ಲದರಲ್ಲೂ ನಿಂತು ಮಾಡ್ತಿರೋನು ಭಗವಂತನೇ, ಸರ್ವಕರ್ತ ಅನ್ನೋ ಜ್ಞಾನವನ್ನ, ಮತ್ತೆ ತನ್ಮೂಲಕವಾಗಿ ಭಕುತಿಯನ್ನ, ಭಗವಂತನಲ್ಲಿ ವಿಶೇಷವಾದ ಭಕುತಿಯನ್ನ ಕರುಣಿಸು, ಕರುಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇನ್ನ ಸೂರಿಗಮ್ಯನೆ ವಾಕ್ಶರೀರ ಬುದ್ಧಿಜವಾದ ಪಾರದೋಷಗಳ ಎಣಿಸದೆ ಭಗವಂತನ ಆರಾಧನೆಯ ನಿತ್ತು ಕರುಣಿಸು. ನೀನ್ ಯಾರು? ಸೂರಿಗಮ್ಯನೇ, ಜ್ಞಾನಿಗಳಿಂದ ಹೊಂದಲ್ಪಡುವವನು. ಧಿಯೋ ಯೋನ ಪ್ರಚೋದಯಾತ್ ಅಂತ ಪ್ರತಿಯೊಬ್ಬ ಸಜ್ಜನರು, ಪ್ರತಿಯೊಬ್ಬ ಜ್ಞಾನಿಗಳು ಯಾರ ಅಂತರ್ಯಾಮಿಯನ್ನ ಪ್ರಾರ್ಥನೆ ಮಾಡ್ತಾರೋ ನಿರಂತರ, ಅಂತಹ ಜ್ಞಾನಿ ನೀನು. ಹಾಗಾಗಿ ಜ್ಞಾನಿಗಳಿಂದ ಗಮ್ಯ, ತಿಳಿಯಲ್ಪಡುವವನು ನೀನು. ನೀನೇನ್ ಮಾಡಬೇಕು ನಮಗೆ? ವಾಕ್, ನಮ್ಮ ಮಾತಿನಿಂದ, ಶರೀರ ದೇಹದಿಂದ, ಮತ್ತೆ ಬುದ್ಧಿಜ, ಬುದ್ಧಿಯಲ್ಲಿ ಹುಟ್ಟುವ ಅನೇಕ ಅಪಾರ ದೋಷಗಳ, ವಾದಾಪಾರ ದೋಷಗಳ, ನಮ್ಮ ಮಾತಿನಲ್ಲಿ, ಕೃತಿಯಲ್ಲಿ, ದೇಹದಲ್ಲಿ, ಮನಸ್ಸಿನಲ್ಲಿ ಅನಂತ ದೋಷಗಳಿರತ್ತೆ. ಅನೇಕ ಪಾಪ ಕಾರ್ಯಗಳನ್ನ ಅದು ಮಾಡಿಸ್ತಾನೇ ಇರತ್ತೆ ನಮ್ಮ ಕಾರ್ಯಗಳು. ಅದರಿಂದ ಉಂಟಾಗೋ ಎಲ್ಲ ದೋಷಗಳನ್ನ ಎಣಿಸದೆ, ಗಮನಕ್ಕೆ ತಗೊಳ್ಳದೆ ಭಗವಂತನ ಆರಾಧನೆಯ ನಿತ್ತು ಕರುಣಿಸುವ. ನಮಗೆ ಭಗವಂತನ ಸೇವೆ ಮಾಡುವ ಒಂದು ಅವಕಾಶವನ್ನ ಕೊಟ್ಟು ಕರುಣೆ ಮಾಡು ಅಂತ ಪ್ರಾರ್ಥಿಸ್ತಾ ಸೂರ್ಯನಲ್ಲಿ ಒಳ್ಳೆಯ ಭಕ್ತಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ದೇವತಾ ತತ್ವ ಆಗಿರಲಿ, ಅವ್ರು ಏನ್ ಮಾಡಬೇಕು? ಅವರು ಪ್ರಪಂಚದಲ್ಲೂ ಭಗವಂತನ ಆಜ್ಞೆಯಿಂದ ಬ್ರಹ್ಮಾಂಡದಲ್ಲಿ ಕೂತು ಅನೇಕ
ಕಾರ್ಯಗಳನ್ನ ದೇವರ ಸೇವೆ ಅಂತ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಹದೊಳಗಿದ್ದು ಕೂಡ ನಮ್ಮ ದೇಹದ ಕೆಲವು ತತ್ವಗಳನ್ನ ನಿಯಂತ್ರಣ ಮಾಡ್ತಾ ಒಳಗೂ ನಮ್ಮ ನಿಯಾಮಕರಾಗಿರ್ತಾರೆ. ಸೂರ್ಯಚಂದ್ರರು ಇಲ್ಲಿ ಮನೋಭಿಮಾನಿಗಳು ಹೌದು, ನಮ್ಮ ಕಣ್ಣಿನಲ್ಲಿದ್ದು ಕಣ್ಣಿನ ವ್ಯಾಪಾರವನ್ನು ಮಾಡೋರು ಹೌದು. ಹಾಗಾಗಿ ಅವರಿಗೆ ವಿಶೇಷ ಪ್ರಾಶಸ್ತ್ಯ, ಯಾಕೆಂದ್ರೆ ಒಳಗೂ ಅವರೇ ಕಾರ್ಯ ಮಾಡಿಸೋರು, ಹೊರಗೂ ಅವರೇ ಕಾರ್ಯ ಮಾಡಿಸೋರು. ಹಾಗಾಗಿ ಅವರ ಅನುಗ್ರಹದಿಂದಲೇ ನಾವು ಭಗವಂತನನ್ನ ಪಡೆಯಕ್ಕೆ ಸಾಧ್ಯ. ಹಾಗಾಗಿ ಅವರಲ್ಲಿ ನಿರಂತರ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಹೀಗೆ ಸೂರ್ಯನ ನಂತರ ಚಂದ್ರದೇವರನ್ನ ಸ್ತೋತ್ರ ಮಾಡ್ತಾರೆ. ರೋಹಿಣಿ ರಮಣ ಮದ್ದೇಹ ಗೇಹಾದಿಗಳ ಮೋಹ ಪರಿಹರಿಸಿ ಮನದಲ್ಲೆನಗೆ ಗರುಡ ವಾಹನನ ಸ್ಮರಣೆಯನ್ನು ಕರುಣೀಸು. ರೋಹಿಣಿ ರಮಣ ಇವನ್ಯಾರು? ಚಂದ್ರ ಕೂಡ ರೋಹಿಣಿಯ ಪತಿ. ಅವನನ್ನು ಏನ್ ಪ್ರಾರ್ಥನೆ ಮಾಡ್ಬೇಕು ನಾವು? ಮನದಲ್ಲಿರುವ ಮದ್ದೇಹ ಗೇಹಾದಿಗಳ ಮೋಹ ಪರಿಹರಿಸು. ಯಾಕೆಂದ್ರೆ ಚಂದ್ರಮ ಮನಸೋ ಜಾತ, ಭಗವಂತನ ಮನಸ್ಸಿನಿಂದ ಹುಟ್ಟಿದವನು, ಹಾಗಾಗಿಯೇ ಮನೋಭಿಮಾನಿ ತತ್ವ. ಅವನನ್ನು ಏನ್ ಕೇಳಬೇಕು? ನಮ್ಮ ಮನದಲ್ಲಿ ಅಭಿಮಾನ ರೂಪದಲ್ಲಿ, ಅಹಂಕಾರ ರೂಪದಲ್ಲಿ ಕೂತಿರೋ ಮದ್ದೇಹ, ನನ್ನ ದೇಹ, ನನ್ನ ಮನೆ, ನನ್ನ ಸಂಸಾರ, ನನ್ನ ಸಂಪತ್ತು ಅನ್ನೋ ಮಮಕಾರ ಏನಿದೆ, ಆ ಮಮಕಾರವೇ ದೊಡ್ಡ ಮೋಹ. ಅಂತ ಮೋಹವನ್ನ ಪರಿಹಾರ ಮಾಡು. ಪರಿಹಾರ ಮಾಡಿದ್ರಿಂದ ಏನಾಗತ್ತೆ? ಆ ಮೋಹ ಹೊರಟೋಯ್ತು ಅಂದ್ರೆ ಏನಾಗತ್ತೆ? ಭಗವಂತನ ಚಿಂತನೆ ನಮಗೆ ಸಹಜವಾಗಿ ಬರುತ್ತೆ. ಗರುಡ ವಾಹನನ ಸ್ಮರಣೆಯನ್ನು ಕರುಣೀಸು. ಹೀಗೆ ಮದ್ದೇಹ ಗೇಹ ಅನ್ನೋ ನನ್ನ ಮನೆ, ನನ್ನ ಸಂಪತ್ತು, ನನ್ನ ದೇಹ ಅನ್ನೋ ಅಭಿಮಾನ, ದುರಭಿಮಾನ ಏನ್ ನಮ್ಮನ್ನು ಕಾಡ್ತಾ ಇದೆ, ಎಲ್ಲ ನಂದೇ, ಎಲ್ಲ ನಾನೇ, ಎಲ್ಲ ನನ್ನಿಂದಲೇ ಅನ್ನೋ ಭಾವವನ್ನ ಹೋಗಲಾಡಿಸಿ ಮನಸ್ಸನ್ನ ಶುದ್ಧ ಮಾಡಿ ಭಗವಂತನ ಚಿಂತನೆಯನ್ನ ಕರುಣಿಸು. ಗರುಡ ವಾಹನ ಅಂತ ಹೇಳಿರೋದ್ರಿಂದ ವೇದಗಮ್ಯನಾದ ಭಗವಂತ. ಹಾಗಾದ್ರೆ ಭಗವಂತ ಎಂಥವನು ಅಂತ ತಿಳ್ಕೋಬೇಕಾದ್ರೆ ವೇದಗಳ ಜ್ಞಾನ ಆಗಬೇಕು. ವೇದನ ಜ್ಞಾನ ಆಗಬೇಕು ಅಂದ್ರೆ ನಮ್ಮ ಮನಸ್ಸು ಅಂತಃಕರಣ ಶುದ್ಧವಾಗಿರಬೇಕು. ಅದನ್ನ ಮಾಡಿಸುವಂತ ಮನೋಭಿಮಾನಿಯಾದ ಚಂದ್ರನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕ್ಷೀರಾಬ್ಧಿಜಾತ ಮಾರಾರಿ ಮಸ್ತಕ ಸದನ ವಾರಿಜೋದ್ಭವನ ಆವೇಶ ಪಾತ್ರ ಪರಿಹಾರ ಗೈಸೆನ್ನ ಭವತಾಪ. ಇನ್ನ ಇವನು ಹೇಗೆ ಬಂದ? ಕ್ಷೀರಾಬ್ಧಿ ಜಾತ ಗೊತ್ತಿದೆ ನಿಮಗೆ. ಸಮುದ್ರ ಮಥನ ಕಾಲದಲ್ಲಿ ಚಂದ್ರನ ಉದಯ ಆಗತ್ತೆ. ಇವನು ಯಾರು? ಮಾರಾರಿ ಮಸ್ತಕ ಸದನ. ಎಲ್ಲಿದ್ದಾನೆ ಇವನು ಅಂದ್ರೆ ಸಾಕ್ಷಾತ್ ರುದ್ರದೇವರು. ಮಾರಾರಿ, ಮಾರನ ಶತ್ರು ಯಾರು ಅಂದ್ರೆ ಕಾಮದೇವನ ಶತ್ರು ರುದ್ರದೇವರು. ಅವರ ಮಸ್ತಕ ಸದನ, ಅವರ ಮಸ್ತಕವನ್ನೇ, ತಲೆಯನ್ನೇ ಮನೆಯಾಗಿ ಮಾಡಿಕೊಂಡ ಚಂದ್ರಚೂಡ ಶಿವಶಂಕರ ಅಂತ ನಾವು ಹೇಗೆ ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತೀವಿ, ಹಾಗೆ ಅವರ ಮಸ್ತಕವನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಂಡು ಅಲಂಕಾರಪ್ರಾಯವಾಗಿ ಕೂತಿದ್ದಾನೆ. ಅಂತಹ ವಾರಿಜೋದ್ಭವನ ಆವೇಶ ಇವನು ಯಾರು? ಇವನಲ್ಲಿ ಬ್ರಹ್ಮದೇವರ ಆವೇಶ ಇದೆ. ಯಾವಾಗ ಅಂತ ಮುಂದಿನ ಪದ್ಯದಲ್ಲಿ ದಾಸರಾಯರು ವಿಶದಪಡಿಸ್ತಾರೆ. ಹಾಗಾಗಿ ವಾರಿಜೋದ್ಭವನ ಆವೇಶ ಪಾತ್ರ, ಅಂತಹ ಬ್ರಹ್ಮದೇವರ ಆವೇಶಕ್ಕೆ ಪಾತ್ರನಾದ ಮಹಾಮಹಿಮ ನೀನು. ಪರಿಹಾರ ಗೈಸೆನ್ನ ಭವತಾಪ, ಇಂತಹ ಮಹಿಮೆಯನ್ನ ಹೊಂದಿರುವ ನೀನು ನನ್ನ ಭವತಾಪ, ನನ್ನ ಸಂಸಾರದ ತಾಪವನ್ನ ಪರಿಹಾರ ಮಾಡು. ಇನ್ನ ನಿಮಗೆ ಗೊತ್ತಿದೆ ಚಂದ್ರಯೋಗ ಕಾಂತಿ ಮಮೃತೋರು ಅಂತ ಭಗವಂತ ಧನ್ವಂತರಿ ನಾಮಕನಾಗಿ ಕೂಡ ಚಂದ್ರಮಂಡಲದಲ್ಲಿ ಸ್ಥಿತನಾಗಿದ್ದಾನೆ ಅಂತ. ಹಾಗಾಗಿ ಅವನು ಕೂಡ ಅವನ ಅನುಗ್ರಹದಿಂದ ಇವನು ಮನಸ್ಸಿನ ತಾಪಗಳನ್ನೆಲ್ಲ ಪರಿಹಾರ ಮಾಡಲಿ ಅನ್ನೋ ಪ್ರಾರ್ಥನೆ ಇಲ್ಲ ಅಡಗಿದೆ. ದತ್ತ ದುರ್ವಾಸಾನು ಜಾತ್ರಿ ಸಂಭವನೆ ತದ್ಭೃತ್ಯ ನಾನಯ್ಯ ಎಂದೆಂದು ಪ್ರಾರ್ಥಿಸುವೆ ಹೃತ್ತಿಮರ ಕಳೆದೆನ್ನ ಸಂತೈಸು. ಹಿಂದಿನ ಪದ್ಯದಲ್ಲೇ ಉಲ್ಲೇಖ ಮಾಡಿದರೆ ದಾಸರು ವಾರಿಜಾಸನ ಆವೇಶ, ವಾರಿಜೋದ್ಭವನ ಆವೇಶವನ್ನ ಹೊಂದಿದೆ ಅಂತ. ಎಲ್ಲಿ ಅಂತ ಹೇಳ್ತಾರೆ ಇಲ್ಲಿ. ದತ್ತ ದೂರ್ವಾಸಾನುಜ ಅತ್ರಿ ಸಂಭವನೆ, ಯಾವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ತಮಗೆ ಮಕ್ಕಳಾಗಿ ಹುಟ್ಟಲಿ ಅಂತ ಅತ್ರಿ ಅನಸೂಯರು ಪ್ರಾರ್ಥನೆ ಮಾಡಿಕೊಳ್ತಾರೋ, ಆಗ ಭಗವಂತನೇ ದತ್ತಾತ್ರೇಯನಾಗಿ, ದತ್ತನಾಗಿ, ಸೋಮನಾಗಿ, ಮತ್ತೆ ರುದ್ರನಾಗಿ, ದುರ್ವಾಸನಾಗಿ ಇಲ್ಲಿ ಅತ್ರಿ ಅನಸೂಯರಲ್ಲಿ ಹುಟ್ಟುತ್ತಾನೆ. ಯಾಕೆಂದ್ರೆ ಬ್ರಹ್ಮದೇವರು ನೇರವಾಗಿ ಭೂಮಿಗೆ ಬರೋದಿಲ್ಲ, ಅವತಾರ ಇಲ್ಲ. ಆದ್ರಿಂದ ಚಂದ್ರನಲ್ಲಿ ಆವೇಶಭೂತರಾಗಿ ಸೋಮನಾಮಕರಾಗಿ ಇಲ್ಲಿ ಹುಟ್ಟುತ್ತಾರೆ. ಅದನ್ನ ಇಲ್ಲಿ ಇವರು ಸ್ಮರಣೆ ಮಾಡ್ತಾರೆ ದಾಸರು. ಅಂದ್ರೆ
ಬ್ರಹ್ಮದೇವರನ್ನೇ ತಮ್ಮಲ್ಲಿ ಇಟ್ಕೊಳ್ಬೇಕು, ಆವೇಶ ರೂಪವಾಗಿ ಹೊಂದಬೇಕು ಅಂದ್ರೆ ಈತ ಎಷ್ಟು ದೊಡ್ಡ ಭಾಗ್ಯಶಾಲಿ ಅನ್ನೋ ರೀತಿಯಲ್ಲಿ ಚಂದ್ರನನ್ನ ಸ್ಮರಣೆ ಮಾಡ್ತಾ ಅತ್ರಿ ಸಂಭವನೆ, ದೂರ್ವಾಸನಾಗಿ ರುದ್ರದೇವರು, ದತ್ತನಾಗಿ ಭಗವಂತ, ಸೋಮನಾಗಿ ಚಂದ್ರನೊಳಗೆ ಬ್ರಹ್ಮದೇವರು ಹೀಗೆ ಹುಟ್ಟುತ್ತಾರೆ. ಇಂಥ ದತ್ತಾತ್ರೇಯ ರೂಪದಲ್ಲಿ ಬ್ರಹ್ಮನನ್ನ ತನ್ನ ಆವಾಸವಾಗಿ ತನ್ನಲ್ಲಿ ಬ್ರಹ್ಮನನ್ನ ವಾಸ ಮಾಡೋ ಹಾಗೆ ಮಾಡಿದ ಚಂದ್ರನೇ, ತದ್ಭೃತ್ಯ ನಾನಯ್ಯ, ನಿನ್ನ ಸೇವಕ ನಾನು, ಎಂದೆಂದು ಯಾವಾಗ್ಲೂ ನಾನು ನಿನ್ನ ಸೇವಕ, ಹಾಗಾಗಿ ಪ್ರಾರ್ಥನೆ ಮಾಡ್ತೀನಿ, ನಿನ್ನನ್ನು ಪ್ರಾರ್ಥಿಸ್ತೀನಿ. ಹೃತ್ತಿಮಿರ ಕಳೆದೆನ್ನ ಸಂತೈಸು, ಹೃದಯದಲ್ಲಿರೋ ತಿಮಿರ ಅಂಧಕಾರ ಅಂದ್ರೇನು? ಅಜ್ಞಾನವೇ. ಅಜ್ಞಾನ ಅಂದ್ರೇನು? ಪಾಪಗಳ ಸಮೂಹ. ಅದನ್ನ ಕಳೆದು ನನ್ನನ್ನ ಸಂತೈಸು, ನನ್ನನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನ ಅಂಗಾರಕ ಸ್ತುತಿ. ಅಂಗಾರಕ ಅಂದ್ರೆ ಗೊತ್ತಿದೆ, ಮಂಗಳ. ಅವನನ್ನ ಏನಂತ ಪ್ರಾರ್ಥನೆ ಮಾಡ್ತಾರೆ ನೋಡೋಣ. ಕೋಲಭೂನಂದನ ಪ್ರವಾಳ ಸಮವರ್ಣ ಕರವಾಳ ಸಮಕೇಟ ನಿಶಂಕ ಪಾಣಿಗುರು ಮೌಳಿನಿಯನ್ನ ಸಂತೈಸೋ. ಕೋಲಭೂನಂದನ ಅಂದ್ರೆ ವರಾಹ ಮತ್ತು ಭೂಮಿದೇವಿಯಲ್ಲಿ ಹುಟ್ಟಿದವನೇ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇವನು ವರಾಹ ಮತ್ತು ಭೂದೇವಿಯರ ಮಗ. ಪ್ರವಾಳ ಸಮವರ್ಣ, ಕೆಂಪಾದ ಹವಳದಂತೆ ಹೊಳಿತಿರುವ ಬಣ್ಣವನ್ನು ಹೊಂದಿದವನು. ಕರವಾಳ ಸಮಕೇಟ ಅಂದರೆ ಕೈಯಲ್ಲಿ ಕತ್ತಿ ಗುರಾಣಿಗಳನ್ನು ಹಿಡಿದುಕೊಂಡಿರುವ ರೂಪ. ನಿಶಂಕ ಪಾಣಿ, ಜೊತೆಗೆ ಕೈಯಲ್ಲಿ ಅಂಕುಶವನ್ನ ಹಿಡಿದಿರುವವನು. ಗುರುಮೌಳಿ, ಇಂಥ ಭಯಾನಕವಾದ ರೂಪ, ರೌದ್ರ ರೂಪ. ಆದರೆ ಗುರುಮೌಳಿ, ನೀನು ಹಾಗಂತ ನೀನೇನು ದೈತ್ಯನಲ್ಲ, ಭಯ ಹುಟ್ಟಿಸಕ್ಕಾಗಿ ನೀ ಇದನ್ನು ಹಿಡಿದಿಲ್ಲ. ಗುರು, ನಮಗೆ ಗುರು ಸಮಾನ ನೀನು, ಗುರುಗಳಲ್ಲಿ ಅಗ್ರಗಣ್ಯ ಅಂತ ಹೇಳ್ತಾರೆ. ಗುರುಮೌಳಿ, ನೀಯನ್ನ ಸಂತೈಸೋ, ನೀ ನನ್ನನ್ನ ರಕ್ಷಣೆ ಮಾಡು. ಎಲ್ಲರೂ ಮಂಗಳ ಕುಜ ಅಂತೆಲ್ಲ ಅಂದ ತಕ್ಷಣ ಹೆದರೋದೇ ಜಾಸ್ತಿ. ಹಾಗಲ್ಲ, ಅವರೆಲ್ಲ ನಮಗೆ ಗುರುಗಳು. ಗ್ರಹಗಳೆಲ್ಲ ನಮಗೆ ಆ ಕಾಲದಲ್ಲಿ ನಮಗೆ ಬರೋ ಆಪತ್ತುಗಳನ್ನ ಮೊದಲೇ ತಿಳಿಸಿ ನಮ್ಮನ್ನ ಸಾಧನೆಯ ಹಾದಿಯಲ್ಲಿ ರಕ್ಷಣೆ ಮಾಡೋರು ಅನ್ನೋ ಚಿಂತನೆ ಕೊಡ್ಲಿಕ್ಕೋಸ್ಕರ ನೀನು ಮಹಾನುಭಾವ, ನೀ ನನ್ನನ್ನು ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡಿದ್ದಾರೆ. ಮಂಗಳಾಹ್ವಯನೆ ಸರ್ವೇಂಗಿತಜ್ಞನೆ ಅಂತರಂಗದಲ್ಲಿ ಹರಿಯ ನೆನೆವಂತೆ ಕರುಣಿಸೋ ಅಂಗಾರವರ್ಣ ಅನುದೀನ. ಅದಕ್ಕೆ ಕೆಟ್ಟವನಲ್ಲ ಅನ್ನೋದಕ್ಕೆ ಮಂಗಳಾಹ್ವಯನೆ, ಮಂಗಳ ಅನ್ನೋ ಹೆಸರು ಯಾಕಿಟ್ಟಿದ್ದಾರೆ? ಹಾಗಿದ್ದು ನಾವು ಅವನಿಂದ ಏನೋ ಆಪತ್ತು ಎದುರಾಗ್ಬಿಡತ್ತೆ, ಮಂಗಳನ ದೇಶ ಹಾಗೆ ಅಂತ ಹೆದರಬೇಡಿ ಅಂತ ಸೂಚನೆ ಮಾಡೋದಕ್ಕೋಸ್ಕರನೇ ಮಂಗಳಾಹ್ವಯನೆ. ಮಂಗಳ ಅನ್ನೋ ಹೆಸರಿಟ್ಕೊಂಡಿರೋವನೇ. ಸರ್ವೇಂಗಿತಜ್ಞನೆ, ಎಲ್ಲರ ಇಂಗಿತವನ್ನ ಮನೋಕಾಮನೆಗಳನ್ನ ತಿಳಿದವನೇ. ಅಂತರಂಗದಲ್ಲಿ ಹರಿಯ ನೆನೆವಂತೆ, ನಿನ್ನನ್ನು ನಾ ಏನು ಪ್ರಾರ್ಥನೆ ಮಾಡೋದು? ನಮ್ಮದು ಏನೇ ತಾಪತ್ರಯಗಳಿರಲಿ, ಏನೇ ಇರಲಿ, ಭಗವಂತನಲ್ಲಿ ಭಕ್ತಿ ಅನ್ನೋದು ನಿರಂತರವಾಗಿರಲಿ, ಅಂತರಂಗದಲ್ಲಿ ಯಾವಾಗಲೂ ಭಗವಂತನ ಸ್ಮರಣೆ ಇರಲಿ ಅಂತ ನಿನ್ನನ್ನ ಪ್ರಾರ್ಥನೆ ಮಾಡ್ತೀನಿ. ಕೆಂಪಾಗಿ ಹೊಳಿತಿದ್ದಾನಂತೆ ಅವನು, ಅಂತಹ ಅಂಗಾರ ವರ್ಣನೆ ನಿನ್ನನ್ನ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಭೌಮರಾಜನೇ ತ್ವನ್ಮಹಾಮಹಿಮೆ ತುತಿಸಲ್ಕೆ ಪಾವರನಿಗಳವೆ ಎಂದೆಂದು ಸಜ್ಜನರ ಕಾಮಿತಾರ್ಥವನ್ನು ಕರುಣೀಸು. ಅಂತ ಭೂಮಿಗೆ ಒಡೆಯನಾದ ನೀನು, ನಿನ್ನ ಮಹಿಮೆಯನ್ನ ತಿಳಿಸ್ಲಿಕ್ಕೆ ನಾನ್ಯಾರು? ನಾನು ಮಹಾಪಾಮರ. ಅಂದ್ರೆ ನೀವೆಲ್ಲ ಭಗವತ್ ಸೇವಾ ರೂಪವಾಗಿ ಏನೇನೋ ಕಾರ್ಯಗಳನ್ನ ಮಾಡ್ತಾ ಇರ್ತೀರಿ. ನಿಮ್ಮೆಲ್ಲ ಕಾರ್ಯವ್ಯಾಪ್ತಿಯು ನಮಗೆ ತಿಳಿಯೋದಿಲ್ಲ, ನಾವು ಅತ್ಯಂತ ಪಾಮರರು. ಆದ್ರೆ ನೀನ್ ಏನು ಪ್ರಾರ್ಥನೆ ಮಾಡ್ಬೋದು? ಸಜ್ಜನರ ಕಾಮಿತಾರ್ಥಗಳನ್ನ, ಯಾರ್ಯಾರು ಸಜ್ಜನರು ಭಗವದ್ಭಕ್ತರು ಅಂತಿದ್ದಾರೆ ಅವರ ಎಲ್ಲ ಕಾಮಿತಗಳನ್ನು ಕೂಡ ಕೊಟ್ಟು ಅವರಿಗೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ನಂತರದಲ್ಲಿ ಬುಧನ ಸ್ತುತಿ ಮಾಡ್ತಾರೆ. ಬುಧನೆ ನೀ ಸುಗುಣವಾರಿಧಿ ಎಂದು ಭಿನ್ನೈಪೆ ಕ್ಷುದಯ ಪರಿಹರಿಸಿ ಸುಜ್ಞಾನ ಸದ್ಭಕ್ತಿ ಸುದಯ ಪಾನವನೆ ಕರುಣೀಸು. 23ನೇ ಕಕ್ಷೆಯಲ್ಲಿ ಬರುವ ಮಹಾದೇವತೆ ಬುಧ, ಜಲಾಭಿಮಾನಿ ಅಂತ ಚಿಂತನೆ ಮಾಡ್ತೀವಿ ನಾವು. ಇವನು ಮಹಾ ದೇವಗುರುಗಳಾದ ಬೃಹಸ್ಪತಿಯ ಮಗ, ಮುಂದೆ ಹೇಳ್ತಾರೆ ದಾಸರೇ. ಅಂತ ಬುಧನನ್ನ ಪ್ರಾರ್ಥನೆ ಮಾಡ್ತಾರೆ. ಬುಧನೇ ನೀ ಸುಗುಣವಾರಿಧಿ, ಹೆಸರೇ ಬುಧ ಅಂದ್ರೆ ಒಳ್ಳೆಯ ಜ್ಞಾನಿ ಅಂತಾನೆ ಅರ್ಥ. ಹಾಗಾಗಿ ನೀನು ಒಳ್ಳೆಯ ಗುಣಗಳ ಕಡಲು. ಎಂದು ಭಿನ್ನೈಪೆ, ನಿನ್ನನ್ನು ಯಾಕೆ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದ್ರೇನೆ ನೀನು ಮಹಾಜ್ಞಾನಿ ಅಂತ. ಕ್ಷುದಯ ಪರಿಹರಿಸಿ ಸುಜ್ಞಾನ. ನೋಡಿ, ಇಲ್ಲಿ ಜಲಾಭಿಮಾನಿನಿ ಅನ್ನೋದನ್ನ ಈ ರೀತಿ ದಾಸರು ಸೂಚನೆ ಮಾಡ್ತಾರೆ. ಕ್ಷುದಯ ಪರಿಹರಿಸಿ ಅಂದ್ರೆ ಜಲ ಏನ್ ಮಾಡತ್ತೆ? ನಮ್ಮ
ಬಾಯಾರಿಕೆ ಕ್ಷುಧೆಯನ್ನ ಪರಿಹಾರ ಮಾಡುತ್ತೆ. ಅದು ಭೂತರೂಪದಲ್ಲಿ ನೀರು ನಮ್ಮ ದೇಹದ ಕ್ಷುಧೆಯನ್ನ ಪರಿಹರಿಸಿದ್ರೆ, ಸಂಸಾರದಲ್ಲಿ ಬರೆಯೋ ಬಾಯಾರಿಕೆಯನ್ನ, ದುಃಖವನ್ನ, ಸಂಕಟವನ್ನ ಕೂಡ ಪರಿಹಾರ ಮಾಡ್ತಾನೆ ಬುಧ ಅನ್ನೋದನ್ನು ಸೂಚಿಸ್ಲಿಕ್ಕಾಗೆ ಇದನ್ನು ಹೇಳಿದ್ದಾರೆ. ಸುಜ್ಞಾನ ಸದ್ಭಕ್ತಿ ಸುಧೆಯ ಪಾನವನ್ನು ಕರುಣಿಸೋ. ಬರೀ ಈ ನೀರು ಕುಡಿಸು ಅಂತ ಕೇಳೋದಲ್ಲ, ಸದ್ಭಕ್ತಿ ಸುಧೆ, ಸದ್ಭಕ್ತಿಯನ್ನು, ಅಮೃತವನ್ನು ಕೂಡ ನಮಗೆ ಕರುಣೆ ಮಾಡುವಂತ, ಅಮೃತ ಪಾನವನ್ನು ಮಾಡುವಂತ ಶಕ್ತಿಯನ್ನೇ ಸುಜ್ಞಾನ, ಒಳ್ಳೆಯ ಜ್ಞಾನ ಮತ್ತು ಸದ್ಭಕ್ತಿಯನ್ನು, ಅಮೃತ ಪಾನವನ್ನೇ ನಮಗೆ ಮಾಡಿಸು. ಬರೀ ಜಲಾಭಿಮಾನಿ ಅಂದ ತಕ್ಷಣ ಈ ಜಡವಾದ ಪಂಚಭೂತಗಳಲ್ಲಿ ಒಂದಾದ ಜಲಕ್ಕೆ ಅಭಿಮಾನಿ ಅಷ್ಟೇ ಅಲ್ಲ, ಅವನು ಮಹಾಜ್ಞಾನಿ. ಅವನಲ್ಲಿ ಏನು ಕೇಳಬೇಕು ನಾವು? ಒಳ್ಳೆಯ ಜ್ಞಾನ ಮತ್ತು ಒಳ್ಳೆಯ ಭಕ್ತಿ, ಭಗವಂತನಲ್ಲಿ ಭಕ್ತಿಯನ್ನು, ಅಮೃತ ಪಾನವನ್ನ ಮಾಡಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚಂದ್ರನಂದನ ಸತತ ವಂದಿಸುವೆ ಮನ್ಮನದ ಸಂದೇಹ ಬಿಡಿಸಯ್ಯ ಮಮ ದೈವ ಸರ್ವ ಗೋವಿಂದನಹುದೆಂದು ತಿಳಿಸಯ್ಯ. ಇವನು ಯಾರು? ಚಂದ್ರನ ನಂದನ ಅಂತ ಹೇಳಿದ್ದಾರೆ. ಸತತ ವಂದಿಸುವೆ, ನಿರಂತರ ನಿನ್ನನ್ನ ವಂದನೆ ಮಾಡ್ತೀವಿ. ಮನ್ಮನದ ಸಂದೇಹ ಬಿಡಿಸಯ್ಯ. ಒಬ್ಬ ಜ್ಞಾನಿಯ ಕರ್ತವ್ಯ ಏನು? ಯಾರು ಅಜ್ಞರಿರ್ತಾರೆ ಅವರಿಗೆ ಮನಸ್ಸಿನಲ್ಲಿ ಉಂಟಾಗೋ ಅನೇಕ ಅನುಮಾನಗಳನ್ನ, ಅಜ್ಞಾನದಿಂದ ಉಂಟಾಗೋ ಚಿಂತನೆಗಳನ್ನ ಪರಿಹಾರ ಮಾಡಬೇಕು. ಅಂತ ಸಂದೇಹಗಳನ್ನ ಬಿಡಿಸಿ ಮಮ ದೈವ ಸರ್ವ ಗೋವಿಂದನಹುದೆಂದು, ನಮ್ಮೆಲ್ಲರಿಗೂ ಒಡೆಯ, ಮಮ ಸ್ವಾಮಿ ಸರ್ವಸ್ವಾಮಿ ಅಂತ ಏನ್ ಹೇಳ್ತಾರೆ, ಹಾಗೆ ಅವನೇ ಎಲ್ಲರಿಗೂ ಒಡೆಯ ಅನ್ನೋ ಜ್ಞಾನವನ್ನ ನನಗೆ ತಿಳಿಸಿಕೊಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ತಾರಾತ್ಮಜನೆ ಮಚ್ಚರೀರದೊಳು ನೆಲೆಗೊಂಡು ತೋರೋ ಸಜ್ಜನರ ಸನ್ಮಾರ್ಗ ತೋರಿ ಉದ್ಧಾರಗೈಸೆನ್ನ ಭವದಿಂದ. ತಾರನ ಮಗ ತಾರಾತ್ಮಜ, ಬೃಹಸ್ಪತಿಯ ಪತ್ನಿ ತಾರ, ಅವಳ ಮಗನಾದ್ರಿಂದ ತಾರಾತ್ಮಜನೇ ಮಚ್ಚರೀರದೊಳು ನೆಲೆಗೊಂಡು, ಹೊರಗೆ ಇದ್ದು ಏನೇನು ಕಾರ್ಯಗಳನ್ನ ಮಾಡ್ತೀಯೋ ಹಾಗೆ ಒಳಗೆ ಅಭಿಮಾನಿಯಾಗೂ ನನ್ನ ದೇಹದಲ್ಲಿದ್ದು ಸಜ್ಜನರ ಸನ್ಮಾರ್ಗವನ್ನ ತೋರು. ಸಜ್ಜನರು ಯಾವ ಹಾದಿಯಲ್ಲಿ ನಡೆದ್ರು ದೇವರನ್ನ ಹೊಂದುತ್ತಾರೋ ಅಂತಹ ಮಾರ್ಗವನ್ನ ನನಗೂ ತಿಳಿಸಿ ಭವದಿಂದ ನನ್ನನ್ನ ಉದ್ಧಾರಗೈಸು, ಈ ಸಂಸಾರದಿಂದ ನನ್ನನ್ನ ಮೋಕ್ಷದೆಡೆಗೆ ಕೊಂಡೊಯ್ಯು ಅನ್ನೋ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಶ್ರೀ ಗುರುಸ್ತುತಿ, ಗುರುವಿನ ಸ್ತೋತ್ರ ಮಾಡ್ತಾರೆ. ನುತಿಸಿ ಬೇಡುವೆ ಬೃಹಸ್ಪತಿ ಗುರುವೆಯನ್ನ ದುರ್ಮತಿಯ ಪರಿಹರಿಸಿ ಸುಜ್ಞಾನವಿತ್ತು ಶ್ರೀಪತಿಯ ತೋರೆನ್ನ ಮನದಲ್ಲಿ. ಗುರುಗಳು ಅನ್ನೋದು ಮಹಾ ಮುಖ್ಯವಾದ್ದು ನಮಗೆ. ನಮ್ಮ ಜೀವನದಲ್ಲಿ ಎಲ್ಲಾ ಕಡೆಯೂ ಗುರುಗಳ ಅವಶ್ಯಕತೆ ಇದೆ. ಇನ್ನು ದೇವತೆಗಳಿಗೆ ಗುರುಸ್ಥಾನದಲ್ಲಿರುವವರು ಬೃಹಸ್ಪತಿ ಆಚಾರ್ಯರು. ಅದಕ್ಕೆ ಅವರನ್ನ ಗುರು ಅಂತ, ಎಲ್ಲರಿಗೂ ಗುರು ಅನ್ನೋ ಒಂದು ಪಟ್ಟವನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರನ್ನ ಪ್ರಾರ್ಥನೆ ಮಾಡ್ತಾರೆ. ನುತಿಸಿ ಬೇಡವೆ, ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ, ಬೃಹಸ್ಪತಿ ಗುರುವೇ ಎನ್ನ ದುರ್ಮತಿಯ ಪರಿಹರಿಸಿ, ನನ್ನ ಕೆಟ್ಟ ಬುದ್ಧಿಯನ್ನ ಪರಿಹಾರ ಮಾಡಿ ಸುಜ್ಞಾನವನ್ನ ಕೊಟ್ಟು ಶ್ರೀಪತಿಯ ತೋರೆನ್ನ ಮನದಲ್ಲಿ, ನನ್ನ ಮನಸ್ಸಲ್ಲಿ ಶ್ರೀಪತಿಯ ಚಿಂತನೆಯನ್ನ ಮಾಡಿಸು. ಸುರರಾಜಗುರುವೆ ತ್ವಚ್ಚರಣಾರವಿಂದಗಳಿಗೆ ಎರಗಿ ಭಿನ್ನೈಪೆ ಇಳೆಯೋಳುಳ್ಳ ಕಿಳ ಬ್ರಾಹ್ಮಣರ ಸಂತೈಸು ದಯದಿಂದ. ಇನ್ನೊಂದು ಪ್ರಾರ್ಥನೆ ಮಾಡ್ತಾರೆ ವಿಶೇಷವಾಗಿ, ಸುರರಾಜ ಗುರುವೇ, ದೇವತೆಗಳ ಗುರುಗಳೇ, ತ್ವಚ್ಚರಣಾರವಿಂದಗಳಿಗೆ ಎರಗಿ ಭಿನ್ನೈಪೆ, ನಿಮ್ಮ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಡ್ತಾ ಇದ್ದೀನಿ. ಇಳೆಯೊಳುಳ್ಳ ಅಖಿಳ ಬ್ರಾಹ್ಮಣರ ಸಂತೈಸು, ಬ್ರಾಹ್ಮಣ ವರ್ಣಕ್ಕೆ ಹಿರಿಯರಿವರು, ಅದಕ್ಕೆ ಗುರುಗಳು ಅಂತ ಕರೆಯೋದು. ಇವತ್ತಿನ ನಮ್ಮ ಪರಿಸ್ಥಿತಿಯಲ್ಲಂತೂ ನಾವಿದನ್ನ ನಿರಂತರ ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ನಾವು ಬ್ರಾಹ್ಮಣರು ಎಂಥ ಹೀನ ಸ್ಥಿತಿಯಲ್ಲಿದ್ದೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮೊನ್ನೆ ಯಾವುದೋ ಒಂದು ಲೌಕಿಕದ ಒಂದು ಚಿಕ್ಕ ಪರೀಕ್ಷೆ ಬರಿಬೇಕಾದ್ರೂ ಬ್ರಾಹ್ಮಣ್ಯದ ಸಂಕೇತವನ್ನೇ ತೆಗಿಬೇಕು ಅಂತ ಹೇಳುವಂತ ಹೀನ ಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ನಮಗಿನ್ನೇನು ಮಾರ್ಗ ಇಲ್ಲ. ನಾವು ಬ್ರಾಹ್ಮಣರು ಇನ್ನೇನು ಇನ್ನೊಬ್ಬರನ್ನ ದಂಡಿಸೋ ಶಕ್ತಿ ನಮಗಿಲ್ಲ. ಆದ್ರೆ ದೇವರು ನಮಗೆ ಇಂಥವರ ಗುರುಗಳನ್ನ ಕೊಟ್ಟಿದ್ದಾನೆ, ಜ್ಞಾನಿಗಳನ್ನು ಕೊಟ್ಟಿದ್ದಾನೆ. ಅವರನ್ನೇ ಪ್ರಾರ್ಥನೆ ಮಾಡ್ಕೋಬೇಕು. ಬ್ರಾಹ್ಮಣರ ಸಂತೈಸೋ, ಭೂಮಿಯಲ್ಲಿರೋ ಎಲ್ಲಾ ಬ್ರಾಹ್ಮಣರು, ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನೋದು ನಮ್ಮ ನಿತ್ಯದ ಪ್ರಾರ್ಥನೆ. ತನ್ಮೂಲಕ ಎಲ್ಲಾ ಬ್ರಾಹ್ಮಣರನ್ನ ರಕ್ಷಣೆ ಮಾಡು ಅಂಥೇಳಿ ಬೃಹಸ್ಪತಿ ಆಚಾರ್ಯರನ್ನ ಪ್ರಾರ್ಥನೆ ಮಾಡ್ತಾ ಇರಬೇಕು. ಯಾಕೆ ಕೇಳ್ಕೊಂಡಿದ್ದಾರೆ ಬ್ರಾಹ್ಮಣರು ಅಂದ್ರೆ, ಬರೀ ನಾವು ಜಾತ್ಯ ಬ್ರಾಹ್ಮಣರಾಗಿದ್ದೀವಿ ಅದಕ್ಕಾಗಿ ನಮ್ಮನ್ನು ರಕ್ಷಣೆ ಮಾಡುವಂತಲ್ಲ,
ಬ್ರಾಹ್ಮಣ ಅಂದ್ರೆ ಯಾರು ಬ್ರಹ್ಮನನ್ನೇ ತಿಳಿತಾರೋ, ಬ್ರಹ್ಮನನ್ನ ತಿಳಿದವನು ನಿಜವಾದ ಬ್ರಾಹ್ಮಣ. ಅಂತ ಬ್ರಹ್ಮಜ್ಞಾನಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ರಕ್ಷಣೆ ಮಾಡು. ಹೆಂಗ್ ರಕ್ಷಣೆ ಮಾಡಬೇಕು? ಮುಖ್ಯವಾಗಿ ಜ್ಞಾನವನ್ನ ಕೊಡಬೇಕು. ನಮ್ಮಲ್ಲಿ ಜ್ಞಾನ ಇದ್ರೆ ನಮ್ಮ ರಕ್ಷಣೆ ಸಹಜವಾಗಿ ಆಗತ್ತೆ. ಅಂತ ಜ್ಞಾನವನ್ನ ಕೊಟ್ಟು ಎಲ್ಲ ಬ್ರಾಹ್ಮಣ ವರ್ಗವನ್ನ, ಅಂದ್ರೆ ವರ್ಣದಿಂದ ಯಾರ್ಯಾರು ಬ್ರಾಹ್ಮಣರು, ಯಾರ್ಯಾರು ಭಗವದ್ ಭಕ್ತರೋ, ಯಾರ್ಯಾರಿಗೆ ಭಗವಂತನನ್ನು ಹೊಂದುವ ಒಂದು ಅಧಿಕಾರ ಇದೆಯೋ ಅವರೆಲ್ಲರನ್ನು ರಕ್ಷಣೆ ಮಾಡಿ ಅವರನ್ನ ಸರಿದಾರಿಯಲ್ಲಿ ಕೊಂಡೊಯ್ಯಿರಿ ಅಂತ ದೇವಗುರುವಾದ ಬೃಹಸ್ಪತಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಾರ ಅರಮಣನೆ ಮದ್ಭಾರ ನಿನ್ನದು ಮಹಾಕಾರುಣಿಕ ನೀನೆಂದು ಭಿನ್ನೈಪೆ ದುರಿತವ ನಿವಾರಿಸಿ ತೋರೋ ತವ ರೂಪ. ಮದ್ಭಾರ ನಿನ್ನದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನೆಲ್ಲ ಉದ್ಧಾರ ಮಾಡುವ ಶಕ್ತಿ ನಿಮಗಿದೆ. ಯಾಕೆ ಅಷ್ಟಲ್ಲದೆ ನೀವು ಮಹಾ ಕರುಣಾಶಾಲಿಗಳು. ನೀವೆಲ್ಲಾ ಕಥೆಗಳನ್ನು ನೋಡಿರ್ತೀರಿ. ದೇವಗುರುವಾಗಿ ಎಷ್ಟು ಕರುಣೆಯಿಂದ ಇಂದ್ರನ ದೋಷವನ್ನ ಕ್ಷಮಿಸ್ತಾರೆ. ಹೀಗೆ ದೇವತೆಗಳೇ ಆಗ್ಲಿ, ದೈತ್ಯರೇ ಆಗ್ಲಿ, ಯಾರೇ ಆಗ್ಲಿ ಅನೇಕ ದೋಷಗಳನ್ನು ಮಾಡಿದಾಗೂ ಕೂಡ ಅವರನ್ನ ಮತ್ತೆ ಕ್ಷಮ ಮಾಡಿ ಅವರ ಒಂದು ಒಳಿತಿಗಾಗಿ ಅವರ ಜೊತೆ ನಿಲ್ತಾರೆ ಬೃಹಸ್ಪತಿ ಆಚಾರ್ಯರು. ಪುರಾಣಗಳಲ್ಲಿ ಅನೇಕ ಕಡೆ ಇದಕ್ಕೆ ಸಂವಾದಗಳು ಸಿಗತ್ತೆ. ಹಾಗಾಗಿ ಮಹಾ ಕರುಣಿಗಳು ನೀವು. ಆದ್ರಿಂದ ನಿಮ್ಮನ್ನ ಪ್ರಾರ್ಥನೆ ಮಾಡ್ತೇನೆ. ತಾರೆಯ ಒಡೆಯರು ನೀವು. ಭಿನ್ನೈಪೆ ದುರಿತವ ನಿವಾರಿಸಿ ತೋರೋ ತವ ರೂಪ. ನಮ್ಮಲ್ಲಿರೋ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ನಿಮ್ಮ ರೂಪವನ್ನ ತೋರಿಸಿ. ನಿಮ್ಮ ರೂಪ ತೋರಿಸಿ ಅಂದ್ರೆ ನಿಮ್ಮ ತತ್ವದ ಜ್ಞಾನವನ್ನ ನಮಗೆ ಚೆನ್ನಾಗಿ ಮಾಡಿಸಿ ಅಂತ ಅರ್ಥ. ಬೃಹಸ್ಪತ್ಯಾಚಾರ್ಯರು 10ನೇ ಕಕ್ಷದಲ್ಲಿ ಬರೋರು. ಸೂರ್ಯಚಂದ್ರರಿಗಿಂತ ದೊಡ್ಡ ಒಂದು ಕಕ್ಷೆಯಲ್ಲಿ ಮಹಾಜ್ಞಾನಿಗಳು. 10ನೇ ಕಕ್ಷದ ದೇವತೆ ಅಂದ್ರೆ ಎಂಥ ಮಹಾಮಹಿಮರಿವರು. ಹಾಗಾಗಿ ಅವರ ತತ್ವದ ಸರಿಯಾದ ಜ್ಞಾನ, ಅವ್ರ ಬಗ್ಗೆ ಸರಿಯಾದ ಜ್ಞಾನ ಆಯಿತು ಅಂದ್ರೆ ಭಗವಂತನಿಗೆ ನಾವು ತುಂಬಾ ಹತ್ರ ಆಗ್ತೀವಿ ಅಂತಾನೆ ಅರ್ಥ. ಹಾಗಾಗಿ ನಿಮ್ಮ ರೂಪವನ್ನ ನಮಗೆ ತೋರಿಸ್ಕೊಡಿ, ಅಂದ್ರೆ ನಿಮ್ಮ ಬಗ್ಗೆ ಸರಿಯಾದ ಜ್ಞಾನವನ್ನ ನಮಗೆ ಕೊಡಿ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಂತರ ಶುಕ್ರನನ್ನ ಸ್ತುತಿ ಮಾಡ್ತಾರೆ. ಶಕ್ರಾರಿಗಳ ಗುರುವೆ ಶುಕ್ರ ಮುನಿರಾಯ ದರ ಚಕ್ರಾಬ್ಜಪಾಣಿ ಗುಣರೂಪ ವ್ಯಾಪಾರ ಪ್ರಕ್ರಿಯವ ತಿಳಿಸೋ ಪ್ರತಿದಿನ. ಶಕ್ರಾರಿಗಳ ಗುರುವೆ. ಶಕ್ರ ಅಂದ್ರೆ ಇಂದ್ರ. ಇಂದ್ರನ ಅರಿ ಅಂದ್ರೆ ಇಂದ್ರಾದಿ ದೇವತೆಗಳ ಅರಿ ಅಂದ್ರೆ ಯಾರು? ಶತ್ರು. ಯಾರು? ಶುಕ್ರ. ಶುಕ್ರ ಅಂದ್ರೆ ದೈತ್ಯರ ಗುರು. ಶುಕ್ರ ಮುನಿರಾಯ ದರ ಚಕ್ರ ಅಬ್ಜಪಾಣಿ. ಕೈಯಲ್ಲಿ ದರ ಮತ್ತೆ ಚಕ್ರವನ್ನ ಹಿಡಿದುಕೊಂಡಿರುವ ನೀವು ನಮಗೇನು ಮಾಡಬೇಕು? ಗುಣರೂಪ ವ್ಯಾಪಾರ ಪ್ರಕ್ರಿಯವ ತಿಳಿಸು ಪ್ರತಿದಿನ. ದೇಹದಲ್ಲಿ, ನಮ್ಮ ದೇಹದಲ್ಲಿರ್ಬೋದು, ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿರ್ಬೋದು, ನಿಮ್ಮ ಗುಣರೂಪ ವ್ಯಾಪಾರಗಳನ್ನೇ ತಿಳಿಸ್ರಿ. ನಿಮ್ಮ ಗುಣಗಳು, ನಿಮ್ಮ ರೂಪ ಹಾಗೂ ನಿಮ್ಮ ವ್ಯಾಪಾರ, ನಿಮ್ಮ ಕಾರ್ಯವ್ಯಾಪ್ತಿಯನ್ನು ತಿಳಿಸಿ. ಅಷ್ಟೇ ಅಲ್ಲ, ಎಲ್ಲ ವಸ್ತುವಿನಲ್ಲೂ ಭಗವಂತ ಇದ್ದಾನೆ. ಅವನ ಗುಣರೂಪ ವ್ಯಾಪಾರದ ಸ್ಪಷ್ಟ ಚಿಂತನೆಯನ್ನ ನಮಗೆ ಕೊಟ್ಟು ಅನುಗ್ರಹ ಮಾಡ್ರಿ ಅಂಥೇಳಿ ಕೇಳ್ಕೊಳ್ತಾ ಇದ್ದಾರೆ. ಕವಿಕುಲೋತ್ತಂಸ ಭಾರ್ಗವ ಬೇಡಿ ಕೊಂಬೆ ಭಾಗವತ ಭಾರತವೇ ಮೊದಲಾದ ಶಾಸ್ತ್ರಗಳ ಶ್ರವಣ ಸುಖವೆನಗೆ ಕರುಣೀಸೋ. ದೈತ್ಯಗುರು ಅಂದ ತಕ್ಷಣ ನಾವೇನೋ ತಿಳಿಯೋದಲ್ಲ. ಅವರು ಮಹಾಜ್ಞಾನಿಗಳು. 19ನೇ ಕಕ್ಷದಲ್ಲಿ ಬರೋ ಮಹಾದೇವತಾ ಪಟ್ಟದಲ್ಲಿ ಸೇರಿರುವಂತ ದೊಡ್ಡ ಜೀವ ಅವರು. ಹಾಗಾಗಿ ಅವರು ಕವಿಕುಲೋತ್ತಂಸ. ಕವಿ ಅಂದ್ರೆ ಜ್ಞಾನಿಗಳಲ್ಲೇ ಉತ್ತಮರಾದವರು. ಅದಕ್ಕೆ ಅವರನ್ನ ಭಾರ್ಗವ ಅಂತನೂ ಕರೀತಾರೆ. ಬೇಡಿ ಕೊಂಬೆ, ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ. ಭಾಗವತ ಭಾರತವೇ ಮೊದಲಾದ ಶಾಸ್ತ್ರಗಳ ಶ್ರವಣ ಸುಖವೆನಗೆ ಕರುಣೀಸೋ. ನೀವೇನ್ ಮಾಡಬೇಕು? ಭಾಗವತ ಭಾರತಾದಿ ಶಾಸ್ತ್ರಗಳನ್ನ ನಿರಂತರ ಶ್ರವಣ ಮಾಡುವ, ಚಿಂತನೆ ಮಾಡುವ ಸುಖವನ್ನ ನಮಗೆ ಕೊಟ್ಟು ಕಾಪಾಡಬೇಕು ಅಂತ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿಗಮಾರ್ಥ ಕೋವಿದನೆ ಭೃಗುಕುಲೋತ್ತಂಸ ಕೈ ಮುಗಿದು ಬೇಡುವೆನೋ ದೈವಜ್ಞ ಹರಿಯ ಓಲಗದಲ್ಲಿ ಬುದ್ಧಿ ಇರಲೆಂದು. ನಿಗಮಾರ್ಥ ಕೋವಿದನೆ. ನಿಗಮಗಳು ಅಂದ್ರೆ ವೇದಗಳ ಅರ್ಥ ಕೋವಿದನೆ, ವೇದ ಜ್ಞಾನವನ್ನು ಹೊಂದಿರುವವನೇ ಅಂತ ಪ್ರಾರ್ಥನೆ ಮಾಡ್ತಾರೆ ವೇದದ್ರಷ್ಟಾರರು. ಒಂದು ರೀತಿಯಲ್ಲಿ ಭೃಗುಕುಲೋತ್ತಂಸ, ಭೃಗುಕುಲದಲ್ಲಿ ಹುಟ್ಟಿದವರು. ಅದಕ್ಕೆ ಭಾರ್ಗವ ಅಂತ ಹಿಂದಿನ ಪದ್ಯದಲ್ಲಿ ಅವರನ್ನ ಉಲ್ಲೇಖ ಮಾಡಿದ್ದಾರೆ. ಕೈ ಮುಗಿದು ಬೇಡುವೆನೋ, ನಿಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ದೈವಜ್ಞ ಅಂದ್ರೆ ದೇವನನ್ನ ತಿಳಿದವನು. ದೇವತೆಗಳ ವ್ಯಾಪಾರವನ್ನ ತಿಳಿದಿರುವ ದೈವಜ್ಞನೇ.
ಹರಿಯ ಓಲಗದಲ್ಲಿ ಬುದ್ಧಿ ಇರಲೆಂದು. ಭಗವತ್ ಸೇವೆಯಲ್ಲಿ ಸದಾ ನಮ್ಮ ಇಡೀ ದೇಹ ಮನಸ್ಸು ನಿರತವಾಗಿರಲಿ, ಭಗವಂತನ ಸೇವೆಯಲ್ಲಿ ಯಾವಾಗಲೂ ನಾವು ಮುಂದುವರಿಯೋ ಅಂತ ಬುದ್ಧಿ ನಮ್ಮಲ್ಲಿ ಇರಲಿ ಅಂತ ಅದನ್ನು ಕರುಣೆ ಮಾಡ್ರಿ ಅಂತ ಶುಕ್ರನನ್ನ ಪ್ರಾರ್ಥಿಸ್ತಾ ಇದ್ದಾರೆ ದಾಸರಾಯರು. ಇನ್ನು ಕೊನೆಯಲ್ಲಿ ಶನಿಯನ್ನ ಸ್ತುತಿ ಮಾಡ್ತಾರೆ. ಎಲ್ಲರಿಗೂ ಶನಿ ಅಂದ್ರೆ ಸಾಕು ಭಯ, ಶನಿ ದಶೆ ಅಂದ್ರೆ ಭಯ. ಶನಿ ಅನೇಕ ರೂಪದಲ್ಲಿ ನಮ್ಮ ಜೀವನದಲ್ಲಿ, ನಮ್ಮ ಆಯುಷ್ಯದಲ್ಲಿ ಅನೇಕ ಬಾರಿ ಬರ್ತಾನೆ. ಬೇರೆ ಬೇರೆ ರೀತಿಯಲ್ಲಿ ಅಷ್ಟಮ, ಪಂಚಮ, ಅರ್ಧಾಷ್ಟಮ, ಆಮೇಲೇನು 7.5 ವರ್ಷ, ಈ ರೀತಿ ಏನೇನೋ ಭಯಗಳು ಶನಿಯ ಬಗ್ಗೆ ಹುಟ್ಟುಕೊಂಡಿದೆ. ಆದರೆ ಶಾಸ್ತ್ರದಲ್ಲಿ ಅವನೊಬ್ಬ ಮಹಾ ಸಾಧಕ ದೇವತೆ, 26ನೇ ಕಕ್ಷದಲ್ಲಿ ಬರುವ ದೇವತೆ, ಪೃಥ್ವಿ ತತ್ವದ ಅಭಿಮಾನಿ. ಹಾಗಾಗಿ ಶಾಸ್ತ್ರಗಳು ಯಾವತ್ತೂ ಅವನನ್ನ ಭಯರೂಪವಾಗಿ ಅನಿಷ್ಟವನ್ನು ಉಂಟು ಮಾಡುವನು ಅನ್ನೋ ಚಿಂತನೆಯನ್ನ ಮಾಡಕ್ಕೆ ಹೇಳೋದಿಲ್ಲ. ಶನೇ ದಿನಮಣೇ ಸೂನೋ ಹೆನೇಕ ಗುಣ ಸನ್ಮಣೆ ಅರಿಷ್ಟಂ ಹರಮೇ ಭಿಷ್ಟಂ ಕುರು ಮಾಕುರು ಸಂಕಟಂ ಅಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಸೂರ್ಯಪುತ್ರನಾದ ಶನಿಯೇ ನನ್ನನ್ನು ಉದ್ಧಾರ ಮಾಡುವಂತ. ಅಷ್ಟೇ ಅಲ್ಲದೆ ದಾಸರಾಯರೇ ಹರಿಕಥಾಂಸಾರದಲ್ಲಿ ಪ್ರಾರ್ಥನೆ ಮಾಡ್ತಾ, ಯಾರಿಗೆ ನೀನು ಶಿಕ್ಷೆ ಮಾಡ್ತೀಯ ಅಂದ್ರೆ ಹರಿಗುರುಗಳು ಅರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲೋಸುಗ ಶನೈಶ್ಚರನೆನಿಸಿ ಲೋಕದೊಳು ನಿರಂತರದಿ ಅಂತ ಹೇಳ್ತಾರೆ. ಹಾಗಾದ್ರೆ ಜ್ಞಾನಿಗಳಿಗೆ ನೀನು ತೊಂದರೆ ಕೊಡಲ್ಲ. ತರಣಿನಂದನ ನಿನ್ನ ಪಾದಾಂಬುರಹಗಳಿಗಾನವಿಪೆ ಬಹು ದುಸ್ತರ ಭವಾರ್ಣವ ಮಗ್ನ ನಾದೆನ್ನು ಉದ್ಧರಿಸಬೇಕು. ಹಾಗಾಗಿ ದುರ್ಜನರಿಗೆ ನೀನು ಶಿಕ್ಷೆಯನ್ನ ಕೊಡ್ತಿ, ಆದರೆ ಸಜ್ಜನರಿಗೆ ಉದ್ಧಾರ ಮಾಡಿ ಅವರನ್ನ ಭವಾರ್ಣವ, ಇಂಥ ಸಂಸಾರದ ಅನೇಕ ತೊಂದರೆಗಳಿಂದ ಪಾರು ಮಾಡ್ತಿ ಅಂತ ಶನಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ತರಣಿನಂದನ ಶನೈಶ್ಚರ ನಿನ್ನ ಪಾದಾಬ್ಜ ಕೆರಗಿ ಭಿನ್ನೈಪೆ ಬಹುಜನ್ಮ ಕೃತ ಪಾಪ ಪರಿಹಾರ ಮಾಡಿ ಸುಖವೀಯೋ. ಸೂರ್ಯನ ಪುತ್ರನೇ ಶನೈಶ್ಚರನೇ, ನಿನ್ನ ಪಾದಾಬ್ಜ ಕೆರಗಿ, ಶನೈಶ್ಚರ ಅಂದ್ರೆ ಇನ್ನೇನಿಲ್ಲ, ನಿಧಾನ ಗತಿಯಲ್ಲಿ ಒಂದು ಸುತ್ತುವ ಒಂದು ಗ್ರಹ, ಆದ್ರಿಂದ ಶನೈಶ್ಚರ. ನಿನ್ನ ಪಾದಾಂಬುಜ ಕೆರಗಿ, ನಿನ್ನ ಪಾದಗಳಿಗೆರಗಿ ಭಿನ್ನೈಪೆ ಪ್ರಾರ್ಥನೆ ಮಾಡ್ತೀನಿ. ಏನು? ಬಹುಜನ್ಮ ಕೃತ ಪಾಪ ಪರಿಹಾರ ಮಾಡಿ ಸುಖವೀಯೋ, ಅನೇಕ ಜನ್ಮಗಳೆಲ್ಲ ಮಾಡಿದ ಪಾಪಗಳನ್ನ ಪರಿಹಾರ ಮಾಡು. ನಮಗೆ ಶನಿ ದಶೆ ಆಯ್ತು, ಹಂಗೆ ಕಷ್ಟ ಆಯ್ತು. ಯಾಕೆ ಅಂದ್ರೆ ನಮಗೆ ಕಷ್ಟ ಕೊಡೋದು ನಮ್ಮ ಪ್ರಾರಬ್ಧವೇ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅಂತಿರೋದು. ಹಾಗಾಗಿ ನಮ್ಮ ಪಾಪಗಳೇ ನಮಗೆ ಅನೇಕ ರೀತಿಯಲ್ಲಿ ಕಷ್ಟ ರೂಪವಾಗಿ ಈ ಜನ್ಮದಲ್ಲಿ ಕಾಡತ್ತೆ. ಅಂಥ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಛಾಯಾತನುಜಮನ ಕಾಯ ಕ್ಲೇಶಗಳಿಂದ ಆಯಾಸ ಪಡುವಂತ ಸಮಯದಲ್ಲಿ ಲಕ್ಷ್ಮೀನಾರಾಯಣನ ಸ್ಮರಣೆ ಕರುಣೀಸೋ. ಛಾಯಾತನುಜ, ಛಾಯಾ ಸೂರ್ಯ ಮತ್ತು ಛಾಯೆಯ ಮಗನಾದ ನೀನು, ಮನವು ಕಾಯ ಕ್ಲೇಶಗಳಿಂದ ಆಯಾಸ ಪಡುವಂತ ಸಮಯದಿ, ಮನಸ್ಸು ದೇಹ ಅನ್ನೋದು ಅನೇಕ ತೊಂದರೆಗಳಿಂದ ಒದ್ದಾಡ್ತಾ ಇದ್ದಾಗೂ ಕೂಡ ಭಗವನ್ ಸ್ಮರಣೆ ನಮ್ಮಿಂದ ಉಂಟಾಗದೇ ಇರಲಿ, ಹರಿವಿಸ್ಮೃತಿಗೆ ನಮ್ಮ ಪಾಪಗಳು ಕಾರಣ ಆಗದೇ ಇರಲಿ, ಅದನ್ನ ಮಾತ್ರ ನಮ್ಮಲ್ಲಿ ಕರುಣಿಸೋ. ಪ್ರಾರಬ್ಧ ಅನುಭವಿಸೋದಂತೂ ಯಾರಿಗೂ ತಪ್ಪಿದ್ದಲ್ಲ, ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ. ಆದರೆ ಆ ಪ್ರಾರಬ್ಧ ಅನುಭವಿಸ್ತಿರೋ ಕಾಲದಲ್ಲೂ ಕೂಡ ಭಗವತ್ ಸ್ಮರಣೆ, ಹರಿವಿಸ್ಮೃತಿ ಅನ್ನೋದು ನಮಗೆ ಉಂಟಾಗದೇ ಇರಲಿ, ಅದರಿಂದ ನಾವು ವಂಚಿತರಾಗದೇ ಇದ್ದಂಗೆ ನಮ್ಮನ್ನ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ. ಇದನೆ ಬೇಡುವೆ ಪದೋಪದಿ ಪುಷ್ಕರನ ಗುರುವೆ, ಹೃದಯ ವದನದಲ್ಲಿ ಹರಿಮೂರ್ತಿ ಕೀರ್ತನೆಗಳೊದಗಲೆಂದು ಭಿನ್ನೈಪೆ. ಇದನ್ನೇ ಬೇಡುವೆ. ಇವನ ಶಿಷ್ಯನೇ ಪುಷ್ಕರ, ಕರ್ಮಾಭಿಮಾನಿ, ಎಲ್ಲ ಕರ್ಮಗಳಿಗೆ ಅಭಿಮಾನಿಯಾದ ವರುಣನ ಪುತ್ರನಾದ ಪುಷ್ಕರನಿಗೆ ನೇರವಾದ ಗುರು ಇವನು. ಮುಂದಿನ ಅವನಿಗಿಂತ ಒಂದು ಕಕ್ಷೆ ಎತ್ತರದಲ್ಲಿದ್ದು ಅವನನ್ನ ಉದ್ಧಾರ ಮಾಡೋ ತನಕ ಗುರುವೇ ನಿನ್ನನ್ನು ಪದೇ ಪದೇ ಪ್ರಾರ್ಥನೆ ಮಾಡ್ತೀರಿ. ಏನಂತ? ಹೃದಯ ಮತ್ತೆ ವದನದಲ್ಲಿ, ನಮ್ಮ ಅಂತರಂಗದಲ್ಲಿ ಮತ್ತೆ ನಮ್ಮ ಮಾತಿನಲ್ಲಿ ಹರಿಮೂರ್ತಿ, ಭಗವಂತನ ಚಿಂತನೆ ಅನ್ನೋದು, ಭಗವಂತನ ಸ್ತೋತ್ರ ಅನ್ನೋದು ಯಾವಾಗಲೂ ಇರಲಿ, ನಿರಂತರವಾಗಿ ಹರಿನಾಮ ಸ್ಮರಣೆ ನಮ್ಮಲ್ಲಿ ಇರಲಿ ಅದನ್ನೇ ಕೊಡುವಂತ ಪ್ರಾರ್ಥನೆ ಮಾಡ್ತೇವೆ. ಅಹಿಕ ಪಾರತ್ರಿಕದಿ ನೃಹರಿದಾಸರ ನವಗ್ರಹ ದೇವತೆಗಳು ದಣಿಸೋರೆ ಇವರನ್ನ ಅಹಿತರೆಂದು ಕೆಡಬೇಡಿ.
ಕೊನೆಯಲ್ಲಿ ಅಭಯವನ್ನ ಹೇಳ್ತಾರೆ ದಾಸರು. ಗ್ರಹಗಳು ಅಂದ ತಕ್ಷಣ, ದಿಶೆ ಅಂದ ತಕ್ಷಣ ಹೆದರಿ ಅವರೇನೋ ನಮಗೆ ಆಪತ್ತು ತಂದುಬಿಡ್ತಾರೆ ಅನ್ನೋ ಒಂದು ಚಿಂತನೆ, ಭಯ ಬೇಡ. ಯಾರು ಭಗವಂತನ ದಾಸರಿರ್ತಾರೋ ಅವರೆಂದೂ ಕೂಡ ಸಜ್ಜನರಿಗೆ, ಭಗವದ್ಭಕ್ತರಿಗೆ ಹಾನಿಯನ್ನ ಉಂಟು ಮಾಡುವುದಿಲ್ಲ ಅನ್ನೋದು ದಾಸರಾಯರು ನಮಗೆ ಕೊಡೋ ಒಂದು ಅಭಯ. ದಾಸರಾಯರೇ ಹರಿಕಥಾಂಸಾರದಲ್ಲಿ ಹೇಳ್ತಾರೆ, ನೀವು ಕೇಳಿರ್ಬೋದು, 10ನೇ ಸಂಧಿ ಸರ್ವಪ್ರತೀಕ ಸಂಧಿಯಲ್ಲಿ ಹೇಳಬೇಕಾದ್ರೆ, ಶ್ರೀಧನಂಗ್ರಿ ಸರೋಜ ಯುಗಳ ಏಕಾದಶ ಸ್ಥಾನಾತ್ಮದೊಳಗಿಟ್ಟಾದರದಿ ಸಂತುತಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತದಾದಿ ವ್ಯಾಧಿಗಳ ಪರಿಹರಿಸುತ್ತವರನ್ನು ಕಾದುಕೊಂಡಿಹರೆಲ್ಲರೊಂದಾಗಿ ಈಶನಾಜ್ಞೆಯಲ್ಲಿ ಅಂತ. ಯಾರು ಭಗವದ್ಭಕ್ತರೋ ಅವರಿಗೆ ಪ್ರತಿಯೊಬ್ಬ ದೇವತೆಗಳು ಕೂಡ ಸಹಾಯವೇ ಮಾಡ್ತಾರೆ ಹೊರತು ಯಾರೂ ಆಪತ್ತನ್ನು ಉಂಟು ಮಾಡಲ್ಲ. ಆ ಒಂದು ನಂಬಿಕೆ ನಮಗಿರಬೇಕು. ಹಾಗಾಗಿ ನವಗ್ರಹ ದೇವತೆಗಳು ಎಂದಿಗೂ ಕೂಡ ಐಹಿಕವಾಗಿ ಮತ್ತೆ ಪಾರತ್ರಿಕವಾಗಿ ಎರಡೂ ರೀತಿಯಲ್ಲೂ ನೃಹರಿದಾಸರನ್ನ, ಭಗವಂತನ ದಾಸರನ್ನ ನವಗ್ರಹ ದೇವತೆಗಳು ದಣಿಸೋದಿಲ್ಲ. ಹಾಗಾಗಿ ಇವರನ್ನು ಎಂದೂ ಕೆಟ್ಟವರು ಅಂತ ಚಿಂತನೆ ಮಾಡಬೇಡಿ. ಇವರೆಲ್ಲರೂ ದೇವತಾ ಕಕ್ಷದಲ್ಲಿ ಬರುವ ಮಹಾ ಸಾಧಕರು, ಮಹಾ ತತ್ವಾಭಿಮಾನಿಗಳು. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಇವರಿದ್ದಾರೆ ಅನ್ನೋ ಚಿಂತನೆಯನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜಗನ್ನಾಥ ವಿಠ್ಠಲನ ಬದಿಗರಿವರಹುದೆಂದು ಹಗಲಿರುಳು ಬಿಡದೆ ನುತಿಸುವ ಮಹಾತ್ಮರಿಗೆ ಸುಗತಿಗಳ ನಿತ್ತು ಸಲಹೋರು. ಯಾರು ಇವರೆಲ್ಲ ಭಗವಂತನ ದಾಸರು, ಇವರ ಭಗವಂತನ ಭಕ್ತರು, ಭಗವದ್ಭಕ್ತಗಣ ಅಂತ ಚಿಂತನೆ ಮಾಡ್ತಾರೋ ಅವರನ್ನ, ಅಂತ ಮಹಾತ್ಮರನ್ನ ಹಗಲಿರುಳು ಬಿಡದೆ ಅವರನ್ನ ನಮಸ್ಕಾರ ಮಾಡ್ತಾ ಇರೋವ್ರನ್ನ ಅನೇಕ ಸುಗತಿಗಳು, ಒಳ್ಳೆಯ ಗತಿಗಳನ್ನು ಕಿಟ್ಟು ಇವರು ಉದ್ಧಾರ ಮಾಡ್ತಾರೆ ಹೊರತು ಎಂದಿಗೂ ನಮ್ಮನ್ನ ಅಧಪ್ಪತನಕ್ಕೆ ಕೊಂಡೊಯ್ಯೋದಿಲ್ಲ ಅಂತ ಚಿಂತನೆ ಮಾಡಿ ಅಂತ ಅಭಯವನ್ನ ಕೊಡ್ತಾ ದಾಸರು ಎಲ್ಲ ಗ್ರಹಗಳನ್ನು ಅವರ ಅಂತರ್ಯಾಮಿತ್ವೇನ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಭಗವಂತನ ಚಿಂತನೆಯೊಂದಿಗೆ ಸ್ತೋತ್ರ ಮಾಡೋದು ನಮ್ಮ ಅವಶ್ಯ ಕರ್ತವ್ಯ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.